ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ವಿದುಲೋಪಾಖ್ಯಾನದ ಉಪಸಂಹಾರವು ಎಂಬ 136ನೆಯ ಅಧ್ಯಾಯಕ್ಕೆ ಸ್ವಾಗತ. ವಿದುಲೆಯು ವೀರ ಕ್ಷತ್ರಿಯ ಕನ್ಯೆಯಾದ ವಿದುಲೆಯು ಯುದ್ಧದಲ್ಲಿ ಸೋತು ಬಂದು ಶರಣಾಗತನಾಗುತ್ತಿರುವಂತಹ ತನ್ನ ಪುತ್ರನಿಗೆ ಆತನಲ್ಲಿ ಯುದ್ಧೋತ್ಸಾಹವನ್ನು ಕ್ಷತ್ರಿಯ ಧರ್ಮವನ್ನು ತುಂಬುವ ಸಲುವಾಗಿ ಹೇಳುತ್ತಿರುವಳು. ಕುಮಾರ, ಎಷ್ಟೇ ಕಷ್ಟದಲ್ಲಿ ಸಿಕ್ಕಿಬಿದ್ದರೂ ಕ್ಷತ್ರಿಯನಾದವನು ಎದೆಗುಂದಬಾರದು. ಒಂದು ವೇಳೆ ಮನಸ್ಸಿನಲ್ಲಿ ಭಯವು ಹುಟ್ಟಿದರೂ ತನ್ನ ಕಡೆಯವರೆಗೆ ತಾನು ಭಯಪಟ್ಟಂತೆ ತೋರಿಸಿಕೊಳ್ಳಬಾರದು. ರಾಜನು ಭಯಪಟ್ಟಿರುವನೆಂದು ತಿಳಿದರೆ ರಾಷ್ಟ್ರವೇ ಭಯಪಡುವುದು. ಆಗ ಅವನ ಸಮಸ್ತ ಸೈನ್ಯಗಳು ಮಂತ್ರಿಗಳು ಹೆದರಿ ಚದರಿ ಹೋಗುವರು. ದೇಶದಲ್ಲಿ ಒಗ್ಗಟ್ಟು ಮುರಿಯುವುದು. ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಪ್ರವರ್ತಿಸುವರು. ಕೆಲವರು ಶತ್ರು ಪಕ್ಷಕ್ಕೆ ಹೋಗಿ ಸೇರುವರು. ಬೇರೆ ಕೆಲವರು ರಾಜನ ಸಹವಾಸವನ್ನು ಬಿಟ್ಟು ತಟಸ್ಥರಾಗಿದ್ದು ಬಿಡುವರು. ಮತ್ತೆ ಕೆಲವರು ಹಿಂದೆ ರಾಜನಿಂದ ತಮಗುಂಟಾದ ತಿರಸ್ಕಾರಗಳೆಲ್ಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇದೇ ಸಮಯವೆಂದು ಅವನನ್ನು ಕೆಡಿಸುವುದಕ್ಕೆ ಯೋಚಿಸುವರು. ಅವನಿಗೆ ಅತ್ಯಂತ ಮಿತ್ರರಾದ ಕೆಲವರು ಮಾತ್ರ ಅವನನ್ನು ಸೇವಿಸುತ್ತಿರುವರು. ಆದರೆ ಅವರು ಕೂಡ ತಮ್ಮ ಮಿತ್ರನಿಗೆ ಕ್ಷೇಮವನ್ನು ಕೋರುವವರಾಗಿದ್ದರೂ ಕರುವಿನಿಂದ ಅಗಲಿಸಿ ಬೇರೆಯಾಗಿ ಕಟ್ಟಿ ಹಾಕಿದ ಹಸುಗಳಂತೆ ಕೈಲಾಗದೆ ಸುಮ್ಮನೆ ಕೊರಗುತ್ತಿರುವರು. ಅವನ ದುಃಖವನ್ನು ನೋಡಿ ತಾವು ಮನಸ್ಸಿನಲ್ಲಿ ಸಂಕಟ ಪಡುವರು. ಓ ಕುಮಾರ, ನೀನು ಇದುವರೆಗೆ ಎಷ್ಟೋ ಶತ್ರು ಮಿತ್ರರನ್ನು ಸಂಗ್ರಹಿಸಿ ಅವರನ್ನೆಲ್ಲ ವಿಶೇಷವಾಗಿ ಸತ್ಕರಿಸಿರಬಹುದು. ಅಂತಹವರೆಲ್ಲರೂ ರಾಜನಾದ ನಿನ್ನ ವ್ಯಸನದಲ್ಲಿ ನಿನ್ನ ರಾಜ್ಯವನ್ನು ಕಾಪಾಡಬೇಕೆಂಬ ಅಭಿಮಾನ ಉಳ್ಳವರಾಗಿರಬಹುದು. ಆದುದರಿಂದ ಈ ಸಮಯದಲ್ಲಿ ನೀನು ಮಾತ್ರ ಮನಸ್ಸಿನಲ್ಲಿ ಹೆದರಬಾರದು. ನಿನ್ನ ಹೆದರಿಕೆಯನ್ನು ನೋಡಿದರೆ ನಿನ್ನ ನಿಜವಾದ ಮಿತ್ರರು ನಿನ್ನನ್ನು ಅಗಲಿ ಹೋಗುವ ಸಂಭವ ಉಂಟು. ಕುಮಾರ, ನಿನ್ನ ಪೌರುಷವನ್ನು, ನಿನ್ನ ಶಕ್ತಿಯನ್ನು, ನಿನ್ನ ಬುದ್ಧಿಯನ್ನು ಪರೀಕ್ಷಿಸಬೇಕು ಎಂಬುದಕ್ಕಾಗಿಯೇ ನಾನು ಇಷ್ಟು ದೂರದವರೆಗೆ ನಿನ್ನನ್ನು ಹುರಿಗೊಳಿಸುತ್ತಾ ಇಷ್ಟು ಮಾತನಾಡಬೇಕಾಯಿತು. ನಾನು ನಿನ್ನ ತೇಜಸ್ಸನ್ನು ವೃದ್ಧಿಗೊಳಿಸುವುದಕ್ಕಾಗಿಯೇ ಇಷ್ಟು ದೂರ ಹೇಳಬೇಕಾಯಿತು. ನಾನು ಹೇಳಿದ ವಿಷಯಗಳನ್ನೆಲ್ಲ ನೀನು ಚೆನ್ನಾಗಿ ಗ್ರಹಿಸುವುದಾದರೆ, ಅವು ನಿನಗೆ ಯುಕ್ತವಾಗಿಯೂ ತೋರಿದರೆ, ಇನ್ನು ಜಯಕ್ಕಾಗಿ ಎದ್ದು ನಿಲ್ಲು. ನಿನ್ನ ಮನಸ್ಸನ್ನು ಸ್ಥಿರಗೊಳಿಸು. ಕುಮಾರ, ಧನ ಸಹಾಯವಿಲ್ಲವೆಂದು ಹೇಳಿದೆಯಲ್ಲವೇ? ನಿನಗೆ ತಿಳಿಯದಂತೆ ನಮ್ಮ ರಾಜ್ಯದಲ್ಲಿ ಮಹತ್ತಾದ ಧನರಾಶಿಯುಂಟು. ಅದನ್ನು ನಾನೊಬ್ಬಳೇ ಬಲ್ಲೆನು, ಬೇರೆ ಯಾರಿಗೂ ತಿಳಿಯದು. ಆ ಧನವನ್ನು ನಿನ್ನ ಸಹಾಯಕ್ಕೆ ಒದಗಿಸಿಕೊಡುವೆನು. ಜನ ಸಹಾಯಕ್ಕೂ ನಿನಗೆ ಏನೂ ಕಡಿಮೆಯಿಲ್ಲ. ರಣರಂಗದಿಂದ ಹಿಂಜರಿಯದವರಾಗಿಯೂ ನಿನ್ನ ಸುಖ ದುಃಖಗಳಲ್ಲಿ ಸಮಭಾಗಿಗಳಾಗಿಯೂ ಇರುವ ಅನೇಕಾನೇಕ ಮಿತ್ರರಾಜರು ನಿನಗಿರುವರು. ಅಂತಹ ಮಿತ್ರರು ಯಾವಾಗಲೂ ನಿನಗೆ ನಂಬಿಕೆಯಿಂದ ಸಹಾಯ ಮಾಡುವರು. ಆದರೆ ನೀನು ಕೂಡ ನಿನ್ನ ಪುರೋವೃದ್ಧಿಯಲ್ಲಿ ಶ್ರದ್ಧೆಯುಳ್ಳವನಾಗಿ ಸಾಹಸವನ್ನು ತೋರಿಸುವುದಾಗಿದ್ದರೆ ಮಾತ್ರ ಅವರು ಮನಃಪೂರ್ವಕವಾಗಿ ಸಹಾಯ ಮಾಡುವರು ಎಂದಳು. ಕೃಷ್ಣ ಬಹಳವಾಗಿ ಇಳಿದು ಹೋದ ಮನಸ್ಸುಳ್ಳವನಾದರೂ ಕೂಡ ಆಶ್ಚರ್ಯಕರಗಳಾದ ತಾಯಿಯ ಆ ಮಾತುಗಳನ್ನು ಕೇಳಿ ಆ ಸಂಜಯನಿಗೆ ಮನಸ್ಸಿನ ಅಜ್ಞಾನವು ಬಿಟ್ಟು ಹೋಯಿತು. ಅವನ ಭಯವು ನೀಗಿತು, ಯುದ್ಧೋತ್ಸಾಹವು ಹೆಚ್ಚಿತು. ಆಗ ಅವನು ತಾಯಿಯನ್ನು ಕುರಿತು, ಅಮ್ಮ, ನನ್ನ ಪುರೋವೃದ್ಧಿಯನ್ನು ನೋಡತಕ್ಕ ನೀನು ಈಗ ನನಗೆ ಮಾರ್ಗದರ್ಶಕಳಾಗಿರುವೆ. ಹೀಗಿರುವಾಗ ಇನ್ನು ಮೇಲೆ ನಾನು ಉತ್ಸಾಹಹೀನನಾಗಿರುವೆನೆ. ಮಹಾಜಲದಲ್ಲಿ ಮುಳುಗಿ ಹೋದಂತಿರುವ ಈ ನಮ್ಮ ರಾಜ್ಯವನ್ನು ಉದ್ಧರಿಸುವುದಕ್ಕೆ ನಾನು ಇನ್ನು ಮೇಲೆ ನನ್ನಿಂದಾದಷ್ಟು ಪ್ರಯತ್ನ ಪಡುವೆನು. ಇಲ್ಲವೇ ಯುದ್ಧದಲ್ಲಿ ನನ್ನ ಪ್ರಾಣವನ್ನಾದರೂ ಬಿಡುವೆನು. ಅಮ್ಮ, ಇದುವರೆಗೆ ನಾನು ಪೌರುಷವನ್ನು ತೋರಿಸದೆ ಸುಮ್ಮನಿದ್ದುದು ಕೇವಲ ಭಯದಿಂದಲೇ ಅಲ್ಲ. ನಿನ್ನ ಹಿತವಾದಗಳನ್ನು ಮೇಲೆ ಮೇಲೆ ಕೇಳುತ್ತಿರಬೇಕೆಂಬ ಆಶೆಯಿಂದಲೂ ಹೆಚ್ಚು ಮಾತನ್ನಾಡದೆ ಆಗಾಗ ಒಂದೆರಡು ಪ್ರಶ್ನೆಗಳನ್ನು ಮಾತ್ರ ಕೇಳುತ್ತಿದ್ದೆನು. ನಿನ್ನ ಬಾಯಿಂದ ಬರತಕ್ಕ ಅಮೃತ ಪ್ರಾಯಗಳಾದ ಮಾತುಗಳನ್ನು ಮೇಲೆ ಮೇಲೆ ಹೊರಡಿಸುವ ಉದ್ದೇಶದಿಂದಲೇ ನಾನು ಸುಮ್ಮನಿದ್ದೆನು. ಅಮೃತವನ್ನು ಕುಡಿಯುವವನಿಗೆ ಅದರಲ್ಲಿ ಹೇಗೆ ತೃಪ್ತಿಯಿಲ್ಲವೋ, ಅದರಂತೆಯೇ ನಿನ್ನ ಮಾತುಗಳನ್ನು ಎಷ್ಟು ಕೇಳಿದರೂ ನನಗೆ ತೃಪ್ತಿ ಇಲ್ಲದೆಯೇ ಇದೆ. ಇನ್ನು ನನ್ನ ಮಿತ್ರರ ಸಹಾಯವನ್ನು ಪಡೆದು ಇದು ನನ್ನ ಶತ್ರುಗಳನ್ನು ನಿಗ್ರಹಿಸಿ ಜಯವನ್ನು ಪಡೆಯುವುದಕ್ಕೆ ಹೊರಟೆನೆಂದು ತಿಳಿ ಎಂದಳು. ಕೃಷ್ಣ, ಹೀಗೆ ಸಂಜಯನೆಂಬ ಆ ಕ್ಷತ್ರಿಯ ಬಾಲಕನು
ತನ್ನ ತಾಯಿಯ ವಾಗ್ಬಾಣಗಳಿಂದ ಚುಚ್ಚಲ್ಪಟ್ಟು ಚಾಟಿಯಿಂದ ಹೊಡೆದ ಉತ್ತಮ ಅಶ್ವದಂತೆ ಥಟ್ಟನೆ ಮೇಲೆದ್ದನು. ತನ್ನ ತಾಯಿಯು ಯಾವ ಯಾವ ವಿಷಯಗಳನ್ನು ತಿಳಿಸಿದ್ದಳೋ ಅದರಂತೆಯೇ ಎಲ್ಲವನ್ನೂ ಸಿದ್ಧಪಡಿಸಿಕೊಂಡು ಯುದ್ಧಕ್ಕೆ ಹೊರಟನು. ಕೃಷ್ಣ ಹೀಗೆಯೇ ಒಬ್ಬ ರಾಜನು ಶತ್ರುಗಳಿಂದ ಕಷ್ಟಕ್ಕೀಡಾಗಿ ಸಂಕಟಕ್ಕೊಳಗಾಗಿರುವಾಗ ಅವನ ಮಂತ್ರಿಯಾದವನು ಇಂತಹ ಉತ್ತೇಜನ ವಾಕ್ಯಗಳನ್ನೇ ಅವನಿಗೆ ಹೇಳಿ ಅವನನ್ನು ಹುರಿಗೊಳಿಸಬೇಕು. ಈ ಇತಿಹಾಸಕ್ಕೆ ಜಯವೆಂದು ಹೆಸರು. ಜಯಾಪೇಕ್ಷೆಯುಳ್ಳವರೆಲ್ಲರೂ ಇದನ್ನು ಅಕ್ಕರೆಯಿಂದ ಕೇಳಬೇಕಾದುದು ಅವಶ್ಯವು. ಇದನ್ನು ಕೇಳಿದವನು ಶತ್ರುಗಳನ್ನು ಶೀಘ್ರದಲ್ಲಿಯೇ ನಿಗ್ರಹಿಸಿ ಭೂಮಿಯನ್ನು ಸಾಧಿಸುವುದರಲ್ಲಿ ಸಂದೇಹವಿಲ್ಲ. ಮತ್ತು ಓ ಕೃಷ್ಣ, ಗರ್ಭದಶೆಯಲ್ಲಿರುವ ಹೆಂಗಸು ಆಗಾಗ ಈ ಜಯೋಪಾಖ್ಯಾನವನ್ನು ಕೇಳುತ್ತಿದ್ದರೆ ಅವಳು ವೀರನಾದ ಪುತ್ರನನ್ನು ಪಡೆದು ವೀರಮಾತೆ ಎನಿಸಿಕೊಳ್ಳುವಳು. ಕ್ಷತ್ರಿಯ ರಮಣಿಯು ಈ ಉಪಾಖ್ಯಾನವನ್ನು ಕೇಳಿದರೆ ತಪಸ್ಸಿನಲ್ಲಿಯೂ ವಿದ್ಯೆಯಲ್ಲಿಯೂ ದಾನದಲ್ಲಿಯೂ ಶೂರನಾದ ಪುತ್ರನನ್ನು ಪಡೆಯುವಳು. ಅಂತಹ ಸತಿಯು ಮಹಾ ತಪಸ್ವಿಯು, ಬ್ರಹ್ಮ ತೇಜಸ್ಸಿನಿಂದ ಕೂಡಿದವನು, ಸಾಧುಗಳ ಗೋಷ್ಠಿಯಲ್ಲಿ ಗಣ್ಯನು, ತೇಜಸ್ವಿಯು, ಬಲಶಾಲಿಯು, ಮಹಾತ್ಮನು, ಮಹಾರಥನು, ಧೀರನು, ದುರ್ಜಯನು, ವಿಜಯಿಯು, ದುಷ್ಟರನ್ನು ನಿಗ್ರಹಿಸಿ ಶಿಷ್ಟರನ್ನು ಪರಿಪಾಲಿಸತಕ್ಕವನು, ಧರ್ಮ ರಕ್ಷಕನು, ಸತ್ಯ ಪರಾಕ್ರಮನು ಆದ ಪುತ್ರನನ್ನು ಪಡೆಯುವಳು ಎಂದಳು. ಇದು 136ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.